ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಇವೆಂಟ್ ಉಂಟು. ಇವೆಂಟ್ ಅಂದ್ರೆ ಏನು ಪಾರ್ಟಿ ಗೀಟಿ ಏನಿಲ್ಲ, ಜಸ್ಟ್ ನನ್ನ ಮಮ್ಮಿದು ಬರ್ತ್ಡೇ ಇವತ್ತು. ಹಾಗೆ ನಾನು ಫಿಶ್ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲಿ ಕಿಂಗ್ ಫಿಶರ್ ಅಂದ್ರೆ ಅಂಜಲ್ ಫಿಶ್ ತಂದಿದ್ದೆ. ಅದನ್ನು ನಾನೀಗ ಗೀ ರೋಸ್ಟ್ ಮಾಡ್ತಿದ್ದೇನೆ. ಫಿಶ್ ಗೀ ರೋಸ್ಟ್, ಅಂಜಲ್ ಗೀ ರೋಸ್ಟ್. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ, ಹೇಗೆ ಮಾಡೋದು ಅಂತ ನೋಡುವ. ಕೆಲವರು ಹೇಳ್ತಾರೆ ಈಗ ನವರಾತ್ರಿ ನಾವು ವೆಜ್ ಅಂತ. ವೆಜ್ ಆದ್ರೂ ಪರವಾಗಿಲ್ಲ, ವಿಡಿಯೋ ನೋಡೋದಕ್ಕೆ ವೆಜ್ ನಾನ್ ವೆಜ್ ಏನಿಲ್ಲ ಅಲ್ಲ, ನೋಡ್ಬೋದಲ್ಲ. ಸೊ ನೋಡಿ, ಒಮ್ಮೆ ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಎಂತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಅಂಜಲ್ ಗೀ ರೋಸ್ಟ್ ಮಾಡ್ತಿದ್ದೇನೆ, ಅಂದ್ರೆ ಕಿಂಗ್ ಫಿಶರ್ ಗೀ ರೋಸ್ಟ್. ಮಾಡುವ ವಿಧಾನ ತುಂಬಾ ಸಿಂಪಲ್ ಉಂಟು, ಆದರೂ ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಫಿಶ್ ಅನ್ನು ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ನೋಡಿ ಎಷ್ಟು ದೊಡ್ಡ ದೊಡ್ಡ ಫಿಶ್ ಪೀಸಸ್ ಉಂಟು. ತುಂಬಾ ಕಾಸ್ಟ್ಲಿ, ಕೆಜಿಗೆ 400 ಕೊಟ್ಟಿದ್ದೇನೆ ನಾನು. ಫಿಶ್ ಅನ್ನು ಮ್ಯಾರಿನೇಟ್ ಮಾಡುವ. ಮೊದಲಿಗೆ 3 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅಂದ್ರೆ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಮತ್ತೆ 1 ಅಥವಾ 2 ಟೀ ಸ್ಪೂನ್ ಅಷ್ಟು ವೆನಿಗರ್ ಅನ್ನು ಹಾಕಬೇಕು. ವೆನಿಗರ್ ಅನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಒಂದು ವೇಳೆ ವೆನಿಗರ್ ಇಲ್ಲದಿದ್ರೆ ನೀವು ಲೈಮ್ ಹಾಕ್ಬೋದು ಅಥವಾ ಹುಳಿ ನೀರು ಹಾಕ್ಬೋದು, ಅದು ಯಾವುದು ಕೂಡ ಹಾಕ್ಬೋದು. ನನ್ನ ಹತ್ರ ವೆನಿಗರ್ ಇತ್ತು, ಸೊ ನಾನು ವೆನಿಗರ್ ಯೂಸ್ ಮಾಡಿದ್ದೇನೆ. ಮತ್ತೆ ಸ್ವಲ್ಪ ನೀರು ಕೂಡ ಹಾಕ್ಬೋದು ಮಿಕ್ಸ್ ಮಾಡಲಿಕ್ಕೆ. ಈಗ ಈ ಮಸಾಲವನ್ನು ಚೆನ್ನಾಗಿ ಫಿಶ್ ಮೇಲೆ ಅಪ್ಲೈ ಮಾಡಿ, ಫುಲ್ ಫಿಶ್ಗೆ ಹಾಕಿ, ಚೆನ್ನಾಗಿ ಹಾಕಿ. ಮತ್ತೆ ಇದನ್ನೊಂದು 15 ಮಿನಿಟ್ಸ್ ಆಗಿ ಇಡೀರಿ. ಈಗ ನಾವೊಂದು ಮಸಾಲ ಮಾಡ್ಲಿಕ್ಕೆ ಉಂಟಿದ್ದಕ್ಕೆ ಗೀ ರೋಸ್ಟಿಗೆ, ಅದನ್ನು ಮಾಡುವ. ಅಷ್ಟುವರೆಗೆ ಬಾಯ್ಲ್ ರೆಡ್ ಚಿಲ್ಲೀಸ್ ಅಂದ್ರೆ ರೆಡ್ ಚಿಲ್ಲೀಸ್ ಅನ್ನು ಬಿಸಿ ನೀರಲ್ಲಿ ಬಾಯ್ಲ್ ಕೂಡ ಮಾಡ್ಬೋದು ಅಥವಾ ಬಿಸಿ ನೀರಲ್ಲಿ ಹಾಕಿ ಇಡ್ಬೋದು ಒಂದು 30 ಮಿನಿಟ್ಸ್. ಅದನ್ನು ತೆಕ್ಕೊಂಡು 1 ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಮತ್ತೆ 1 ಪಿಂಚ್ ಅಷ್ಟು ಸಾಸಿವೆ, ಮತ್ತೆ ಓಂಕಾಳ ಅಂದ್ರೆ ಅಜ್ವೈನು, ಮತ್ತೆ ಮೆಂತೆ 1 ಚಿಟಿಕೆ ಅಷ್ಟು ಹಾಕಬೇಕು. ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್. ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಮತ್ತೆ ಶುಂಠಿ ಸ್ವಲ್ಪ, ಇದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು. ಮತ್ತೆ 1 ಚಿಕ್ಕ ಪೀಸ್ ಹುಳಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಒಳ್ಳೆ ಮಾಡಿ ಗ್ರೈಂಡ್ ಮಾಡಬೇಕು. ಈಗ ಗೀಯನ್ನು ತೆಕ್ಕೊಂಡು ಈ ಫಿಶ್ ಅನ್ನು ಫ್ರೈ ಮಾಡಬೇಕು. 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ಆಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ, ಮತ್ತೆ 2 ಸೈಡ್ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಇದನ್ನು ತೆಗೆದು ಇಡಿರಿ, ಸಪ್ರೇಟ್ ಆಗಿ ತೆಗೆದಿಡಿರಿ. ಈಗ ಅದೇ ಬಾಣಲೆಗೆ ಇನ್ನೂ 2 ಟೀ ಸ್ಪೂನ್ ಗೀ ಹಾಕಿ, ಕರಿಬೇವು ಸೊಪ್ಪನ್ನು ಹಾಕಿ ಸ್ವಲ್ಪ,
ಕರಿಬೇವು ಸೊಪ್ಪು ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ಫ್ರೈ ಮಾಡಬೇಕು. ಅದರ ಕಲರ್ ಚೇಂಜ್ ಆಗ್ತದೆ ಮತ್ತೆ ಇವನ್ ಆಯಿಲ್ ಸಪ್ರೇಟ್ ಆಗ್ತದೆ. ಅಷ್ಟುವರೆಗೆ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇಷ್ಟುವರೆಗೆ ಆದ ನಂತರ ಈ ಕಾಯಿಸಿದ ಮೀನನ್ನು ಅದರ ಮೇಲೆ ಇಟ್ಟು ಅದನ್ನು ಫ್ಲಿಪ್ ಮಾಡಿ ನಂತರ ಮಸಾಲದಲ್ಲಿ ಕೋಟ್ ಮಾಡಿ, ಚೆನ್ನಾಗಿ ಕೋಟ್ ಮಾಡಿ ಪ್ರತಿ ಸೈಡ್ ಕೂಡ ಒಂದು 3 ನಿಮಿಷ ನೀವು ಫ್ರೈ ಮಾಡಬೇಕು. ನಂತರ ಇದನ್ನು ಸರ್ವ್ ಮಾಡಿ. ಚೆನ್ನಾಗಿ ಮಸಾಲ ಕೋಟ್ ಮಾಡಿ. ಆದ್ರೆ ನಮ್ಮ ಅಂಜಲ್ ಗೀ ರೋಸ್ಟ್ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಗೆಸ್ಟ್ ಎಲ್ಲ ಬರುವಾಗ ತುಂಬಾ ಒಳ್ಳೇದು. ಇದು ಮಾಡಿ ಕೊಟ್ರೆ ನಿಮ್ಮನ್ನು ಹೊಗಳ್ತಾರೆ ಎಲ್ಲರೂ. ಇವನ್ ಪ್ರಾನ್ ಅಲ್ಲಿ ಕೂಡ ಮಾಡಿ ನೋಡಿ, ಹೀಗೆ ತುಂಬಾ ಒಳ್ಳೇದಾಗ್ತದೆ. ಟೇಸ್ಟ್ ಅಂತೂ ಸೂಪರ್. ಈ ರೆಸಿಪಿಯನ್ನು ನೀವು ಇವನ್ ಮಾಂಜಿ ಅಂದ್ರೆ ಪಾಂಪ್ಲೆಟ್ ಫಿಶ್ ಅಲ್ಲಿ ಕೂಡ ಮಾಡಬಹುದು. ತುಂಬಾ ಒಳ್ಳೇದಾಗ್ತದೆ ಟೇಸ್ಟ್. ನೋಡಿ, ಒಮ್ಮೆ ಟ್ರೈ ಮಾಡಿ. ಮತ್ತೆ ಇವನ್ ಪ್ರಾನ್ ಅಲ್ಲಿ ಕೂಡ ಮಾಡಬಹುದು. ಅದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬರ್ತದೆ ಅಂತ. ತುಂಬಾ ಒಳ್ಳೇದು ಬರ್ತದೆ ಟೇಸ್ಟ್ ಎಲ್ಲ. ತುಂಬಾ ಘೀ ಹಾಕ್ಬೇಕು ಇದಕ್ಕೆ, ಆಗ ಮಾತ್ರ ಅದು ಟೇಸ್ಟ್ ಬರುದು. ಮತ್ತೆ ಆ ಮಸಾಲವನ್ನು ಅಷ್ಟೇ ಫ್ರೈ ಮಾಡ್ಬೇಕು, ಆಗ ಒಳ್ಳೆ ಟೇಸ್ಟ್ ಬರ್ತದೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.